ಗೈಸ್ ಇವಾಗಿನ ಬಜೆಟ್ ಘೋಷಣೆ ಆಯ್ತಲ್ವಾ, ಅಲ್ಪಸಂಖ್ಯಾತರಿಗೆ ಜಾಕ್ಪಾಟ್ ಅಂತಲೇ ಹೇಳ್ಬೋದು ಗೈಸ್. ಏನು ಬೆನಿಫಿಟ್ಸ್ ಅಂತ ಕೇಳ್ತೀರಾ ನೀವು. ಸೊ ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ, ನೀವೇ ಶಾಕ್ ಆಗಬೇಕು. ಅಲ್ಪಸಂಖ್ಯಾತರು ಅಂತಂದರೆ ಹಿಂದೂ ಬಿಟ್ಟು ಬೇರೆ ಯಾವೆಲ್ಲ ಕ್ಯಾಸ್ಟ್ಗಳಿರುತ್ತೆ ಅದಕ್ಕೆ ನಾವು ಅಲ್ಪಸಂಖ್ಯಾತರು ಅಂತ ಕರಿತೀವಿ. ಸೊ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಓಕೆ ಎಲ್ಲ ಕ್ಯಾಸ್ಟ್ ಅವ್ರಿಗೂ ಕೊಟ್ಟಿದ್ದಾರೆ, ಬಟ್ ಹಿಂದೂ ಕ್ಯಾಸ್ಟ್ಗೆ ಯಾಕೆ ಈ ಥರ ಬೆನಿಫಿಟ್ಸ್ ಕೊಡಲಿಲ್ಲ ಸಿದ್ದರಾಮಯ್ಯ ಸರ್ ಅವರು, ಕಾಂಗ್ರೆಸ್ ಸರ್ಕಾರ ಅಂತ ನನ್ನ ಒಂದು ಪ್ರಶ್ನೆ. ಸೊ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ವಿಡಿಯೋ ಎಲ್ಲ ನೋಡಿದ ಮೇಲೆ, ಓಕೆನಾ. ಸೊ ಬನ್ನಿ ಏನೆಲ್ಲ ಜಾಕ್ ಪಾಟ್ ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್, ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ಹಜ್ ಭವನಗಳು ನಾವು ಕಟ್ಟಿಸ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ, ಹುಬ್ಬಳ್ಳಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ಜೈನ್, ಬೌದ್ಧ ಮತ್ತು ಸಿಖ್ ಕ್ಯಾಸ್ಟ್ ಅವ್ರು ಏನಿರ್ತಾರೆ ಅಲ್ವಾ, ಸೊ ಅವರು ಸಮುದಾಯಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಕೊಡ್ತಿದ್ದಾರೆ. ಸೊ 100 ಕೋಟಿ ಅಂದರೆ ಸುಮ್ಮನೆನಾ? ಓಕೆ, ಸೊ ಇದು ಬಂದುಬಿಟ್ಟು ಜೈನ್, ಬೌದ್ಧ ಮತ್ತು ಸಿಖ್ ಅವರಿಗೆ ಆಯಿತು, ಓಕೆನಾ. ಮತ್ತು ಕ್ರೈಸ್ಟ್ ಇರ್ತಾರಲ್ಲ, ಕ್ರಿಶ್ಚಿಯನ್ಸ್, ಸೊ ಅವರ ವೃದ್ಧಾಶ್ರಮಗಳಿಗೆ ತಲಾ 50 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ. ವೃದ್ಧಾಶ್ರಮ ಏನಿರುತ್ತೆ ಅಲ್ವಾ, ಸೊ ತಲಾ 50 ಲಕ್ಷ ರೂಪಾಯಿ ಸಹಾಯಧನ. ಸೊ ಲೆಕ್ಕ ಹಾಕಿ ಎಷ್ಟು ಹೋಗ್ಬೋದು ಅಂತ ಹೇಳಿ, ಓಕೆ. ಸೊ ಇನ್ನೊಂದೇನಪ್ಪ ಅಂದರೆ, ಬೌದ್ಧಗಳು ಬುದ್ಧಿಸ್ಟ್ ಅಂತ ಬುದ್ಧಿಸಮ್ ಅಂತ ಏನು ಕರಿತೀವಿ, ಬೌದ್ಧ ಧರ್ಮದ ಧಮ್ಮಚಾರಿಗಳಿಗೆ, ಓಕೆನಾ, ಮಾಸಿಕ ಅಂದರೆ ತಿಂಗಳ 6,000 ಗೌರವ ಧನ ಕೊಡ್ತಾ ಇದ್ದಾರೆ. ಸೊ ಇದು ಮಾಸಿಕ ಅಂದರೆ ತಿಂಗಳೇ ಅಲ್ವಾ, ಸೊ 6,000 ಗೌರವಧನ ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಸಂತ ಶಿಶುನಾಳ ಶರೀಫರ ಗೊತ್ತಿರಬೇಕು, ಶರೀಫರ ಅವರು ಹೆಸರಿನಲ್ಲಿ 10 ಹೊಸ ವಸತಿ ಶಾಲೆಗಳನ್ನು ಕಟ್ಟಿಸಬೇಕು ಅಂತ ಘೋಷಣೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. 10 ಹೊಸ ಶಾಲೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಈ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಏನಿರ್ತಾರೆ, ಸೊ ಅವರಿಗೆ ಲ್ಯಾಪ್ಟಾಪ್ ಖರೀದಿ ಮಾಡಲಿಕ್ಕೆ ಸೊ ಒಬ್ಬೊಬ್ಬರಿಗೆ 50,000 ರೂಪಾಯಿ ಕೊಡ್ತಾ ಇದ್ದಾರೆ ಲ್ಯಾಪ್ಟಾಪ್ಗೋಸ್ಕರ, ಓಕೆನಾ. ಸೊ ಮತ್ತು ಉರ್ದು ಶಾಲೆಗಳು ಕಟ್ಟಿಸಲಿಕ್ಕೆ, ಬರೀ ಉರ್ದು ಶಾಲೆಗಳು ಅಂತ ಹೇಳಿ, ವೈ ನಾಟ್ ಹಿಂದೂ ಶಾಲೆ, ಬುದ್ಧಿಸ್ಟ್ ಶಾಲೆ, ವೈ ಓನ್ಲಿ ಉರ್ದು ಶಾಲೆ, ಹೌದಲ್ವಾ. ಸೊ ಉರ್ದು ಶಾಲೆಗಳ ಉನ್ನತೀಕರಣಕ್ಕಾಗಿ 600 ಕೋಟಿ ಅನುದಾನ ಗಾಯ್ಸ್. 600 crores ಅಂದರೆ ಸುಮ್ಮನೆನಾ? ಸೊ ನೋಡ್ಬೋದು ಎಷ್ಟೆಲ್ಲ ಚೆನ್ನಾಗಿ ಬೆನಿಫಿಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ ಅಂತ ನೋಡ್ಬೋದು. ಬಟ್ ಹಿಂದೂ ಕ್ಯಾಸ್ಟ್ ಅವ್ರಿಗೆ ಏನು ಕೊಟ್ಟಿದ್ದಾರೆ, ಇದೊಂದು ಪ್ರಶ್ನೆ ನನಗೆ. ಸೊ ನೋಡೋಣ ಇನ್ನು ಏನೇನು ಮಾಡ್ತಾರೆ, ಏನೇನಿಲ್ಲ ಅಂತ, ಓಕೆನಾ. ಸೊ ಇದೇ ಥರ ಇನ್ನೂ ಏನೇನೋ ಬೆನಿಫಿಟ್ಸ್ಗಳು ಬೇರೆ ಬೇರೆ ಅವರಿಗೆ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಹೇಳ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಬಾಯ್.